ಒಂದೊಂದು ವರ್ಷ ಒಂದೊಂದು ತರ ಡಿಫ್ರೆನ್ಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಇದ್ರ ಮುಖ್ಯ ಉದ್ದೇಶ ಏನು, ಇಲ್ಲಿನ ತರಕಾರಿ ಆಗಲಿ, ಕಾಳುಗಳು, ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತೆ ಆಕುಕೂರಗಳು ಇವೆಲ್ಲ ನಾವು ಎಲೆ ತರಕಾರಿಗಳು ಇದನ್ನ ಅಂದ್ರೆ ಸಂಪೂರ್ಣವಾಗಿ ಯಾರು ಇದನ್ನು ಸೇವಿಸ್ತಾರೋ ಅವರು ಆರೋಗ್ಯವಾಗಿರ್ತಾರೆ. ನಮ್ಮಲ್ಲಿ ಹಿಮೋಗ್ಲೋಬಿನ್ ರಕ್ತಹೀನತೆ ಅಂತಂದ್ರೆ ಬ್ಲಡ್ ಅಂಶ, ನಿಮಗೆ ಇವಾಗ ಇಂಜೆಕ್ಷನ್ ಎಲ್ಲ ಹಾಕ್ಕೊಂತ ಇದ್ದಾರೆ ಪ್ರೆಗ್ನೆಂಟ್ ಇದ್ದಾರೆ. ಅದಕ್ಕೆ ಕಾರಣ ಏನ್ ಹೇಳ್ರಿ, ಫಸ್ಟ್ ನೀವು ಸರಿಯಾದ ರೀತಿಯಲ್ಲಿ ಆಹಾರ ತಗೊಂಡಿಲ್ಲ ಅಂತ ಅರ್ಥ. ನೀವು ಕರೆಕ್ಟ್ ಆಗಿ ಆಹಾರ ತಗೊಂಡ್ರೆ ಈ ತರ ಪ್ರಾಬ್ಲಮ್ಸ್ ಬರಲ್ಲ. ನಿಮ್ಗೆ ಸೀಸನ್ ಟೈಮ್ ನಾಗ ಯಾವ ಅಂದ್ರೆ ಕಡಿಮೆ ರೇಟ್, ನಮ್ಗೆ ಇವಾಗ ನಾವು ಬಡವರು ಮೇಡಮ್ ನಮ್ಗೆ ತಿನ್ನೋದಾಗಲ್ಲ, ಇವಾಗ ಸೀಸನ್ ಕಡಿಮೆ ರೇಟೇ ಸಿಗ್ತಾ ಇರ್ತಾವ. ನಿಮ್ಗೆ ಯಾವ ಕಡಿಮೆ ರೇಟಲ್ಲಿ ಸಿಗ್ತಾ ಇರ್ತಾವ ಅವನ್ನ ಹೆಚ್ಚಾಗಿ ಬಳಸ್ರಿ. ನೀವು ಹಿಂಗ್ ಬಳಸೋದ್ರಿಂದ ನಿಮ್ಗೆ ರಕ್ತಹೀನತೆ ಎಂಬುದು ಇರೋದಿಲ್ಲ. ಪ್ರತಿ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ ತಕ್ಷಣ ಮಗುವಿನ ಸಂರಕ್ಷಣೆ ಎಂಬುದು ಸ್ಟಾರ್ಟ್ ಆಗುತ್ತೆ. ಅವಾಗಿಂದನೇ ನೀವು ಮಗು ಹುಟ್ಟಿದ್ಮೇಲೆ ಸಂರಕ್ಷಣೆ ಮಾಡೋದಲ್ಲ ಫಸ್ಟ್ ಇಂಪಾರ್ಟೆಂಟು. ಫಸ್ಟ್ ಇವಾಗ ಎರಡು ತಿಂಗಳು ತುಂಬೇಕಂದ ತಕ್ಷಣ ಗೊತ್ತಾಗುತ್ತಲ್ಲ ನಿಮ್ಗೆ, ತಾಯಿ ಕಾರ್ಡ್ ಮಾಡಿಸ್ಕೊಂಡ ತಕ್ಷಣನೇ ಸ್ಟಾರ್ಟ್ ಮಾಡ್ಬೇಕು ನೀವು ರಕ್ಷಣೆ ಮಾಡೋದು. ಮಗುನ ರಕ್ಷಣೆ ಮಾಡ್ಬೇಕಂದ್ರೆ ಟೈಮ್ ಸರಿಗೆ ಫುಡ್ ತಗೋಬೇಕು, ಐರನ್ ಟ್ಯಾಬ್ಲೆಟ್ ತಗೋಬೇಕು. ಅಂಗನವಾಡಿಯಲ್ಲಿ ಕೊಡ್ತೀವಲ್ಲ ನಾವು ಎಗ್ಸ್, ಅವನ್ನ ಡೈಲಿ ಒಂದ್ ತಿನ್ಬೇಕು. ನಾವೇನು ಇವಾಗ 12 ತಸಿ 13 ತಸಿ ಒಂದ್ಸರಿ ಕೊಡ್ತೀವಿ. ನೀವೇನ್ ಮಾಡ್ತೀರಿ ಹೇಳ್ರಿ, ಒಂದೇ ದಿನ ಮನೆಯಲ್ಲಿ ಮಾಡಿಟ್ಟು ಏನ್ ಸಿಗುತ್ತೆ. ಮಗು ಗಟ್ಟಿ ಮುಟ್ಟಿ ಆಗಿರ್ಬೇಕಂತಂದ್ರೆ ಕ್ಯಾಲ್ಸಿಯಂ ಬಹಳ ಅವಶ್ಯಕತೆ ಇರುತ್ತೆ. ಎಂಟೆ ಗಟ್ಟಿಯಾಗಿರ್ಬೇಕಪ್ಪ ಮಕ್ಕಳಿಗೆ ಅಂತಂದ್ರೆ ನೀವು ಕ್ಯಾಲ್ಸಿಯಂ ಬರ್ಬೇಕಪ್ಪ ಅಂತಂದ್ರೆ ಎಗ್ ಕಂಪಲ್ಸರಿ ತಿನ್ಬೇಕು. ಪ್ರೋಟೀನ್ ಆಗ್ಲಿ ನೀವು ಇವನ್ ತಿನ್ನಂಗಿದ್ದು ಏನ್ ಮಾಡ್ತೀವಿ, ಮನೆಗಳಿಗೆಲ್ಲ ಮಾಡಿಟ್ಟು ಒಂದೇ ಸರಿ ಸುಮ್ಮನೆ ಆಗ್ಬಿಡ್ತೀವಿ. ಮತ್ತೆ ಎಷ್ಟು ಗ್ರಾಮ್ ತಿನ್ಬೇಕಂತ ಗೊತ್ತಾಯ್ತಾ ಒಬ್ರಿಗನ್ನ. ಇವಾಗ ನಾವು 3 kg ಅಕ್ಕಿ ಕೊಡ್ತೀವಲ್ಲ, ಒಂದು ದಿನಕ್ಕೆ ಎಷ್ಟು ಬಳಸ್ಬೇಕು, 100 ಗ್ರಾಮ್ ಮಾತ್ರ ಬಳಸ್ಬೇಕು. ಅಕ್ಕಿ ಅಂದ್ರೆ ನಾವು 25 ದಿನಕ್ಕೆ ಆಗಷ್ಟೇ ಕೊಡೋದು ಅದನ್ನ. 3 kg ಇರ್ತಾವಲ್ಲ, ಒಂದು ದಿನಕ್ಕೆ ರೈಸ್, ದಾಲು ಇವೆಲ್ಲನೂ 100 ಗ್ರಾಮ್ ಬಳಸ್ಬೇಕು. ಇನ್ನ ಖರ್ಜೂರ, ಬೆಲ್ಲ, ಬರ್ಫಿ ಇವೆಲ್ಲ ಕೊಡ್ತೀವಿ, ಅವ್ರು 1/4 kg ಮಾತ್ರ ಇರುತ್ತೆ. ಅವನ್ ಬಂದು ಒಂದು 10 ಗ್ರಾಮ್ ಅಷ್ಟೇ, ಡೈಲಿ 10 ಗ್ರಾಮ್ ಅಷ್ಟು ಬಳಸಿದ್ರೆ ಅಂದ್ರೆ ನಾವು ಕೊಡೋದೇನು ಕಡಿಮೆನೆ ಕೊಡೋದು. ನೀವು ಮನೆಯಲ್ಲಿ ಕೂಡ ಎಕ್ಸ್ಟ್ರಾ ತರಕಾರಿ, ಹಣ್ಣು ಅವೆಲ್ಲ ತಿಂದ್ರೆ ನೀವು ಆರೋಗ್ಯ ಇರ್ತೀವಿ. ಯಾವುದೇ ರೀತಿ ಮಗುಗೂ ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಬ್ಲಡ್ ಚೆನ್ನಾಗೈತಂದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಮತ್ತೆ ಆರೋಗ್ಯ ಪರೀಕ್ಷೆ ಎಂಬುದು ಬಹಳ ಇಂಪಾರ್ಟೆಂಟ್ ನೋಡಿ. ಪ್ರತಿ ಒಂದು ಇಂಜೆಕ್ಷನ್ ಆಗ್ಲಿ ಮಕ್ಕಳಿಗಾಗ್ಲಿ ಮಿಸ್ ಮಾಡಬಾರ್ದು. ನೀವಾಗ್ಲಿ ಪ್ರತಿ ತಿಂಗಳು ಆರೋಗ್ಯ ಪರೀಕ್ಷೆ ಮಾಡಿಸ್ಕೋಬೇಕು. ಡೈಲಿ ಐರನ್ ಟ್ಯಾಬ್ಲೆಟ್ಸ್ ಮಾತ್ರ ಮರಿದಂಗೆ ತಿನ್ಬೇಕು. ಇವಾಗ ಅದು ಐರನ್ ತಿಂದ್ರೆ ಏನಾಗುತ್ತೆ, ಮೋಷನ್ಸ್ ಅನ್ನೋದು ಬ್ಲಾಕ್ ಹೋಗುತ್ತೆ ಅಂತಂದು ಕೆಲವೊಬ್ರು ಅದಕ್ಕೋಸ್ಕರ ಬಿಟ್ಬಿಡ್ತಾರೆ. ಬಹಳ ಜನ ತಿನ್ಬೇಕು, ಬಹಳ ಒಳ್ಳೇದು. ಎದಕ್ಕಾಗಿ ನಿಮ್ಗೆ ಆರೋಗ್ಯ ಪರೀಕ್ಷೆ ಮಾಡಿ ಹೇಳಿ ಕೊಡ್ತಾರೆ ಹೇಳ್ರಿ, ಮಿಸ್ ಆಗ್ದಂಗೆ ಇರ್ಬೇಕು, ಡೈಲಿ ತಿನ್ಬೇಕು. ಮತ್ತೆ ನಾವೊಂದು ತಿಂಗಳಿಗೆ ಐಟಮ್ಸ್ ಏನೇನ್ ಕೊಡ್ತೀವಿ ಅಂತ ಎಲ್ಲರಿಗೂ ಗೊತ್ತೈತಲ್ಲ. ಯಾವ್ಯಾವ ಅಧಿಕಾರಿ ಬಂದ್ರು ಕೂಡ ಫಸ್ಟ್ ನಿಮ್ಮನ್ನೇ ಕೇಳೋದು, ನೀವ್ ಯಾರು ಏನು ಹೇಳ್ದಂಗಿದ್ದಂದ್ರೆ అంగన్వాడికింద బరే లబ్ధి పొందుతున్నారంతే కానీ వాళ్ళు ఏం చెప్పడం లేదంటే ఇక్కడ ఉన్న టీచర్స్ అవగాహన చేయలేదు వాళ్ళకి ಅಂತಂದು ನಿಮ್ಗೆ ಹೇಳ್ತಾರೆ. ನಿಮ್ಮ ಭಾಷೆಯಲ್ಲಿ ನಮ್ಮ ಭಾಷೆಯಲ್ಲಿ ಹೆಚ್ಚಾಗಿ ಕನ್ನಡ ಮಾತಾಡ್ತೀವಿ ಕರೆಕ್ಟೇ. ನಿಮ್ಗೆ ಕೆಲವೊಬ್ರು ಮಾತಾಡ್ತೀವಿ ತೆಲುಗು, ಅರ್ಥ ಅಂತ ಆಗುತ್ತಲ್ಲ ಸಾರಸ್ ಬಂದಾಗ ಹೇಳಿದಾಗ. ನೀವು ಅವ್ರಿಗೆ ಏನಾದ್ರು ನಿಮ್ಮಿಂದ ರಿಪ್ಲೈ ಬಂತಂದ್ರೆ ಮಾತ್ರನೇ ಇಲ್ಲಿ ಅವಾಗ ಮೀಟಿಂಗ್ಸ್ ಅಟೆಂಡ್ ಆಗ್ತಿದ್ದಾರೆ, ಕೇಳ್ತಾ ಇದಾರೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಪ್ರತಿ ಮೀಟಿಂಗ್ಗೆ ನೀವು ಅಟೆಂಡ್ ಆಗ ಅಂತ ಹೇಳೋದು ಅದಕ್ಕೆ ನೋಡಿ. ಇವಾಗ ಗೊತ್ತಾಗಿದ್ದು 4 ಜನಕ್ಕೆ ಅನ್ಸ್ತಿರ್ತಾನೆ. ಇವಾಗ ಯಾವ್ದೋ ಒಂದು ಸಿನಿಮಾ ನೋಡಿ ಬಂದ್ರೆ ಎಷ್ಟು ಜನ ಕೇಳ್ತೀರಾ. ಅದೇ ತರ ಒಂದು ಪ್ರೋಗ್ರಾಮ್ ಅಟೆಂಡ್ ಆಗಿದ್ರಂದ್ರೆ ಹಿಂಗ ಅಂಗನವಾಡಿಗೆ ಹೋಗಿದ್ವಿ, ಇವತ್ತು ನ್ಯೂಟ್ರಿಷನ್ ಡೇ ಮಾಡಿದ್ರು. ತರಕಾರಿ ಕಾಳುಗಳು, ಮೊಳಕೆ ಕಾಳುಗಳು ನಮ್ಮಲ್ಲಿ ಅಂದ್ರೆ ನಮ್ಮ ಮನೆಯಲ್ಲಿ ಇರೋವನ್ನೇ ನಾವು ಸಂಪೂರ್ಣವಾಗಿ ಬಳಸ್ಬೇಕಷ್ಟೇ. ಬಳಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮಗುನು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇರುತ್ತೆ. ಮಗು ಆದ್ಮೇಲೆ ರಕ್ಷಣೆ ಮಾಡೋದಕ್ಕಿಂತ ಮುಂಚೆ ಮಗು ಹೊಟ್ಟೆಯಲ್ಲಿ ಇದ್ದಲ್ಲೇ ರಕ್ಷಣೆ ಸರಿನಾ? ಅರ್ಥ ಆಯ್ತಾ ಇರ್ಬೋದು. ನುಗ್ಗೆ ಸೊಪ್ಪು ಅಂತಿರಲ್ಲ, ಎಲ್ಲರ ಮನೆ ಹತ್ರ ಎಲ್ಲಿ ಬೇಕಾದ್ರಲ್ಲಿ ಬೆಳೆದಿರ್ತಾರೆ. ಇದು ಉಚಿತವಾಗಿ ಸಿಗೋದು, ನೀವೇನ್ ದುಡ್ಡಿಡೋ ಅವಶ್ಯಕತೆ ಇಲ್ಲ. ನಮ್ಮಂತಿಗ ನಾವೇ ಬೆಳೆಸಿ ನೋಡಿ, ಯಾರು ಬೇಕಾದ್ರೂ ಕಿತ್ಕೊಂಡು ಹೋಗೋದು. ಇದರಲ್ಲಿ ಐರನ್ ಅಂಬೋದು ಬಹಳ ಇರುತ್ತೆ, ಐರನ್ ಕ್ಯಾಲ್ಸಿಯಂ ಅಂಬೋದು. ಇದು ತಿನ್ನೋದ್ರಿಂದ ಬಹಳ ಒಳ್ಳೇದ್ ನೋಡ್ರಿ. ವಾರಕ್ಕೆ ಒಂದ್ಸರಿ, ತಿಂಗಳಿಗೆ ಒಂದ್ಸರಿ ಏನಾಗ್ಲಿ ನೀವು ಬಳಸ್ತಾ ಇರಿ ಅವಾಗವಾಗ, ಬಹಳ ಒಳ್ಳೇದ್ ನೋಡ್ರಿ. ಇದು ಇದರಿಂದನೇ ಐರನ್ ಟ್ಯಾಬ್ಲೆಟ್ಸ್ ಕೂಡ ಮಾಡೋದು.